ಪ್ರಲಾಪಗಳು 3:23-24 ಹೇಳುವ ಪ್ರಕಾರ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ಎಂಬುದಾಗಿ. ಇಂದು ಷಷ್ಠಾಬ್ದಿ ಪೂರ್ತಿಯನ್ನು ಕಾಣುತ್ತಿರುವ ನಮ್ಮ ಅಯ್ಯನವರ ಜೀವನದ ಮೇಲೆ ಸದಾ ದೇವರ ಕರುಣೆ ಹಾಗೂ ಕೃಪಾವರಗಳು ಎಂದಿಗೂ ಹೀಗೆಯೇ ಹರಿಯುತ್ತಿರಲಿ ಎಂದು ಬಯಸುತ್ತಾ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುವವಳಾಗಿದ್ದೇನೆ. ಈ ದಿನ ರೆವರೆಂಡ್ ಡಾಕ್ಟರ್ H.M. ವಾಟ್ಸನ್ ಅಯ್ಯನವರು ತಮ್ಮ 60 ವರ್ಷಗಳ ಸಂವತ್ಸರವನ್ನು ದಾಟಿದ್ದಾರೆ. ಈ 60 ವರ್ಷಗಳಲ್ಲಿ ಪ್ರತಿಬಿಂಬಿಸಿದ ಹಾಗೂ ನಡೆದು ಬಂದ ಹಾದಿಯನ್ನು ನಾವು ದೃಶ್ಯಾವಳಿಗಳ ಮೂಲಕ ಮೆಲುಕು ಹಾಕುವಂಥ ಒಂದು ಸಮಯ.
ಕರ್ತನಲ್ಲಿ ಪ್ರೀತಿಯ ಸಹೋದರಿಯರೇ ಮತ್ತು ಸಹೋದರರೇ, ಪ್ರತಿರೋಧದ ಆಧ್ಯಾತ್ಮಿಕತೆಗಳು, ಸ್ಪಿರಿಚುಯಾಲಿಟೀಸ್ ಆಫ್ ರೆಸಿಸ್ಟೆನ್ಸ್. ರೆವರೆಂಡ್ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅಯ್ಯನವರ ಷಷ್ಠಬ್ದಿಪೂರ್ತಿಯ ಈ ಸುಸಂದರ್ಭಕ್ಕೆ ಒಂದು ಅಭಿನಂದನಾ ಗ್ರಂಥವನ್ನು ಹೊರತರಬೇಕೆಂಬ ಆಲೋಚನೆ ಇತ್ತು. ಅದಕ್ಕೆ ಯಾವ ವಿಷಯವನ್ನು ಆಯ್ದುಕೊಳ್ಳಬೇಕೆಂಬುದಕ್ಕಾಗಿ ನಾವು ಆಲೋಚನೆ ಮಾಡಿ ಅಂತಿಮವಾಗಿ ಇದನ್ನು ಆಯ್ದುಕೊಂಡಿದ್ದೇವೆ. ಪ್ರತಿರೋಧದ ಆಧ್ಯಾತ್ಮಿಕತೆಗಳು ಅಥವಾ ಸ್ಪಿರಿಚುಯಾಲಿಟೀಸ್ ಆಫ್ ರೆಸಿಸ್ಟೆನ್ಸ್. ಸಾಮಾನ್ಯವಾಗಿ ಪ್ರತಿರೋಧ ಎನ್ನುವುದನ್ನು ನಕಾರಾತ್ಮಕವಾಗಿ ಅರ್ಥೈಸಲಾಗುತ್ತದೆ, ಗ್ರಹಿಸಲಾಗ್ತದೆ. ಆದರೆ ಪ್ರತಿರೋಧ ಯಾವಾಗಲೂ ನಕಾರಾತ್ಮಕವಲ್ಲ ಎನ್ನುವುದರ ಕಡೆಗೂ ಬೆಳಕು ಹರಿಸುವಂಥದ್ದು. ಈ ಫಸ್ಟ್ ಶಿಫ್ಟ್ನಲ್ಲಿ ದೈವಶಾಸ್ತ್ರೀಯ ಚಿಂತನ ಮಂಥನ ನಡೆದಿದೆ. ಚರ್ಚೆಯ ಮಧ್ಯೆ 2 ಉದಾಹರಣೆಗಳಿವೆ. ಒಂದು ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರ ಜೀವನದ ಚರಿತ್ರೆ ಅದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗೌರಿ ಲಂಕೇಶ್ ಅವರ ಹೋರಾಟದ ಚಿತ್ರಣವನ್ನು ಸಹ ಇದರಲ್ಲಿ ಚರ್ಚಿಸಲಾಗಿದೆ. ಪ್ರತಿರೋಧದ ಆಧ್ಯಾತ್ಮಿಕತೆಗಳು ಎನ್ನುವಂಥ ವಿಷಯವನ್ನು ಯಾಕೆ ಎತ್ತಿಕೊಂಡೆವು ಎನ್ನುವುದಕ್ಕೆ ಕಾರಣ ಡಾಕ್ಟರ್ ವಾಟ್ಸನ್ ಅವರ ಜೀವನ. ಅನೇಕ ಸನ್ನಿವೇಶಗಳಲ್ಲಿ ಪ್ರತಿರೋಧ ಎನ್ನುವುದನ್ನು ಗಮನಿಸಿ ಅನ್ಯಾಯ ಮತ್ತು ಅಸತ್ಯದ ವಿರುದ್ಧವಾಗಿ ಪ್ರತಿರೋಧದ ಕಂಪನವೇ ಉಂಟಾದಾಗ ಹಲವು ಬಾರಿ ರೆವರೆಂಡ್ ವಾಟ್ಸನ್, ಡಾಕ್ಟರ್ ವಾಟ್ಸನ್ ಅವರನ್ನೇ ಈ ಪ್ರತಿರೋಧದ ಕೇಂದ್ರ ಬಿಂದು ಅಥವಾ ಎಪಿಸೆಂಟರ್ ಎಂದು ಗುರುತಿಸಿದ್ದುಂಟು. ಆದ್ದರಿಂದ ಅವರ ಹೋರಾಟದ ಜೀವನದ ಮೂಲ ವಿಷಯವನ್ನೇ ವಸ್ತುವನ್ನಾಗಿಟ್ಟು ನಾವು ಲೇಖನಗಳನ್ನು ಆಹ್ವಾನಿಸಿದೆವು. ನಾನು ಮೊದಲು ಈ ಫಸ್ಟ್ ಶಿಫ್ಟನ್ನು ಬಿಡುಗಡೆಗಾಗಿ ಮುಂದಿಡುವ ಮೊದಲು ಈ ಕುರಿತು 1-2 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ವಾಟ್ಸನ್ ಅಯ್ಯನವರ 60 ವರ್ಷಗಳ ಈ ಆಚರಣೆ, ಇದನ್ನು ನಾವು ಎದುರು ನೋಡ್ತಿದ್ದ ಸಮಯದಲ್ಲಿ ಆಗಿನ್ನೂ ಯಾವುದೇ ಕಾರ್ಯಕ್ರಮಗಳು ನಮ್ಮ ಆಲೋಚನೆಗೆ ಬಂದಿರಲಿಲ್ಲ. ಆಗಲೇ ಇಂತಹ ಒಂದು ಅಭಿನಂದನಾ ಗ್ರಂಥ ಅದನ್ನು ಹೊರತರುವುದು ಸೂಕ್ತ ಎನ್ನುವಂಥ ಆಲೋಚನೆ ಕೊಟ್ಟದ್ದು ಮತ್ತು ಇದಕ್ಕೆ ಒಂದು ವಿಷಯವನ್ನು ನಾವು ಆರಿಸಿಕೊಳ್ತೇವೆ. ಆ ವಿಷಯಕ್ಕೆ ಒಂದು ಮೂಲ ಸ್ವರೂಪವಾಗಿ ಅದಕ್ಕೆ ಕಾನ್ಸೆಪ್ಟ್ ನೋಟ್ ಅದನ್ನು ಸಿದ್ಧಪಡಿಸಬೇಕಾಗಿತ್ತು. ಅದು ಸಹ ಸಿದ್ಧಗೊಳಿಸಿ ಮತ್ತು ಲೇಖನಗಳು ಬರತೊಡಗಿದಾಗ ಅದನ್ನು ಸಂಪಾದಕನ ಪಾತ್ರದಲ್ಲಿ ಅದಕ್ಕೆ ಹಲವಾರು ವಿಚಾರಗಳಿವೆ. ಅದಕ್ಕೆ ಬೇಕಾದಂಥ ಸೂಕ್ತ ಸಲಹೆ ಸಹಾಯ ನೀಡಿದ್ದು ನಾನು ಇಲ್ಲಿ ಡಾಕ್ಟರ್ ಗ್ಲಾಡ್ಸನ್ ಜತನ್ ಅವರನ್ನು ನೆನಪು ಮಾಡಿಕೊಳ್ತೇನೆ. ಅವರು ಈಗ ಪ್ರಾಧ್ಯಾಪಕರಾಗಿ ಪೆಸಿಫಿಕ್ ಥಿಯಾಲಜಿಕಲ್ ಕಾಲೇಜ್ ಫಿಜಿ ಐಲ್ಯಾಂಡ್ನಲ್ಲಿದ್ದಾರೆ. ಅವರು ಸ್ವತಃ ಒಂದು ಪ್ರತಿರೋಧದ ಜೀವನಕ್ಕೆ ಮಾದರಿಯಾದವರು ಮತ್ತು ಅದಕ್ಕೆ ಸಿಕ್ಕಂಥ ಪ್ರತಿಫಲವನ್ನು ಎದುರಿಸಿದವರು ಸಹ ಹೌದು. ಅವರೇ ಈ ಪ್ರಸ್ತಾಪವನ್ನು ಈ ಲೇಖನಕ್ಕೆ ಪ್ರಪೋಸ್ ಮಾಡಿದರು. ನಮಗೂ ಅದು ಸರಿ ಅನಿಸಿತು, ಅದನ್ನೇ ಆಯ್ಕೆ ಮಾಡಿದೆವು. ಲೇಖನಗಳಿಗೆ ನಾವು ವಿನಂತಿಸಿದೆವು. ಅನೇಕ ಮಂದಿ ವಾಟ್ಸನ್ ಅಯ್ಯನವರ ಸ್ನೇಹಿತರು, ಗುರುವೃಂದದವರು, ಪರಿಚಯದವರು, ಅವರ ಹೋರಾಟದಲ್ಲಿ ಅವರ ಜೊತೆಯಲ್ಲಿ ಕೈ ಜೋಡಿಸಿದವರು ಲೇಖನಗಳನ್ನು
ಬರೆದು ಸಮಯಕ್ಕೆ ಸರಿಯಾಗಿ ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಾನು ಎಲ್ಲ ಲೇಖಕರಿಗೆ ನಾನು ವಂದನೆ ಹೇಳಿ ಸಲ್ಲಿಸುತ್ತಾ, ಮತ್ತು ಈ ಗ್ರಂಥ ರೂಪಕ್ಕೆ ಬರುವಲ್ಲಿ ಪ್ರೋತ್ಸಾಹ ನೀಡಿದ ಸರ್ವರಿಗೂ, ವಿಶೇಷವಾಗಿ ಈ ಪ್ರಪೋಸಲನ್ನು ನಾನು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಫ್ಯಾಕಲ್ಟಿ ಮೀಟಿಂಗಲ್ಲಿ ಇಟ್ಟಾಗ ನನ್ನ ಎಲ್ಲ ಸಹೋದ್ಯೋಗಿಗಳು, ಫ್ಯಾಕಲ್ಟಿ ಮೆಂಬರ್ಸ್, ಅವರು ತುಂಬ ಹೃದಯದಿಂದ ಇದಕ್ಕೆ ಪ್ರೋತ್ಸಾಹ ನೀಡಿ ಮುಂದೆ ಹೋಗೋಣ, ಈ ಕಾರ್ಯದಲ್ಲಿ ಮುಂದುವರಿಯೋಣ ಎಂಬುದಾಗಿ ಪ್ರೋತ್ಸಾಹ ನೀಡಿದ್ದಾರೆ. ಅವರನ್ನು ಸಹ ನಾನು ಸ್ಮರಿಸಿಕೊಳ್ತೇನೆ. ಮತ್ತು ಇದು ಕರ್ನಾಟಕ ಥಿಯಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ISPCK ಇದರ ಜಂಟಿಯಾಗಿ ಪ್ರಕಾಶನ ಮಾಡಿರುತ್ತೇವೆ. ಅದರಿಂದ ನಾನು ಈ ಸಮಯದಲ್ಲಿ ISPCKಯ ನಿರ್ದೇಶಕರಿಗೂ ಸಹ ನಾನು ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಅನ್ಯಾಯದ, ಅಸತ್ಯದ ವಿರುದ್ಧ ತನ್ನ ಹೋರಾಟದ ಯಶೋಗಾಥೆಯನ್ನು ಕಂಡಂಥ ರೆವರೆಂಡ್ ಡಾಕ್ಟರ್ HM ವಾಟ್ಸನ್ ಅವರ ಜೀವನದ ಯಶೋಗಾಥೆಯ ಕುರುಹಾಗಿ ಈ ಫೆಸ್ಟ್ ಶಿಫ್ಟ್ ಉಳಿಯಲೆಂದು ಆಶಿಸುತ್ತಾ, ನಾನೀಗ ನಮ್ಮ ಈ ಹೊತ್ತಿನ ಮುಖ್ಯ ಅತಿಥಿಯಾಗಿರೋ ಐ ರಿಕ್ವೆಸ್ಟ್ Dr. Vasantrao to come forward and release the first shift. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಫ್ಯಾಕಲ್ಟಿಯ ಪರವಾಗಿ, ಸ್ಟಾಫ್ ಮತ್ತು ಸ್ಟೂಡೆಂಟ್ಸ್ ಮತ್ತು ಎಲ್ಲ ಸಮುದಾಯದ ಪರವಾಗಿ ನಾವು ಅಯ್ಯನವರನ್ನು ಸನ್ಮಾನಿಸುವುದಕ್ಕಿದ್ದೇವೆ. Good evening, one and all. It's my privilege to introduce Professor Reverend Dr. Chilkuri Vasantrao. Dr. Vasantrao did his BD MTH at the United Theological College and his doctorate at the Hamburg University, Germany. He served as a professor and later as the principal at the Andhra Christian Theological College, Hyderabad. Currently, he is the principal of the United Theological College. He is an ordained presbyter of the CSI Medak Diocese. Dr. Vasantrao was a visiting faculty professor at Harvard University, Lutheran School of Theology in Chicago, a visiting scholar at the Princeton Theological Seminary. His books and articles are published in many countries and in several languages such as German, Spanish, Portuguese, Telugu and
English. As a lyricist, composer, and a singer, his contribution to Telugu folklore is immense. It's an honor to have you, Professor Dr. Vasant Rao, in our midst. I request Reverend Sydney Salinsaya, Mrs. Reena Kotian and Vijayamana to come forward and felicitate Dr. Chilukuri Vasant Rao. ನೆರೆದು ಬಂದಿರುವ ಪ್ರಿಯಮಿತ್ರರೇ, ಮೊದಲಾಗಿ ನಾನು ತನ್ನ ಜೀವನದಲ್ಲಿ ಶಬ್ದ ಪೂರ್ತಿಯನ್ನು ಆಚರಿಸುತ್ತಿರುವ ರೆವರೆಂಡ್ ಡಾಕ್ಟರ್ ಹ್ಯೂಬರ್ಟ್ ಮನೋಹರ್ ವಾಟ್ಸನ್ರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ದೇವರಿ ಪ್ರಿಯ ಅಯ್ಯನವರನ್ನು ಕಳೆದ 60 ವರ್ಷಗಳಲ್ಲಿ ನಡೆಸಿದ ರೀತಿಯನ್ನು ಸ್ಮರಿಸಿ ನಾವೀಗಲೇ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ, ದೇವರಿಗೆ ಸ್ತೋತ್ರವನ್ನು ಮಾಡಿದ್ದೇವೆ. ಡಾಕ್ಟರ್ ವಾಟ್ಸನ್ರನ್ನು ನಾನು ನನ್ನ ವಿದ್ಯಾರ್ಥಿಯಾಗಿ, ನಂತರ ನನ್ನ ಸಹೋದ್ಯೋಗಿಯಾಗಿ, ಕೊಲೀಗಾಗಿ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಅವರನ್ನು ಮೊದಲ ಬಾರಿಗೆ ನೋಡಿದ್ದು ಅವರು KTCಗೆ ವಿದ್ಯಾರ್ಥಿಯಾಗಿ ಸೇರಲು ಇಂಟರ್ವ್ಯೂಗೆ ಬಂದಾಗ 1979 ಇರಬೇಕು, 79ರಲ್ಲಿ. ಆಗ ಡಾಕ್ಟರ್ CD ಜತ್ತನ್ನ ಪ್ರಿನ್ಸಿಪಲ್ ಆಗಿದ್ದರು. ಇಂಟರ್ವ್ಯೂ ವೇಳೆ ನಾವೆಲ್ಲರೂ ಪ್ರಾಧ್ಯಾಪಕರು ಸುತ್ತಲೂ ಕುಳಿತಿದ್ದೆವು. ವಾಟ್ಸನ್ ಇದು ಸರದಿ ಬಂತು. ಇಂಟರ್ವ್ಯೂ ವೇಳೆ ಒಬ್ಬ ಪ್ರಾಧ್ಯಾಪಕರು ಅವರಿಗೆ ಭಾಳ ಜಟಿಲವಾದ ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಏನು ನನಗೆ ಈಗ ನೆನಪಿಲ್ಲ, ಆದರೆ ಆ ಪ್ರಶ್ನೆಗೆ ಅವರು ಬಹು ಜಾಣ್ಮೆಯಿಂದ ಕೊಟ್ಟ ಉತ್ತರ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು. ಅವರು ಇಂಟರ್ವ್ಯೂ ಮುಗಿಸಿ ಹೊರಗೆ ಹೋದ ಮೇಲೆ ಅವರ ಬಗ್ಗೆ ಪ್ರಿನ್ಸಿಪಾಲ್ CD ಜತ್ತನ್ನ ಅವರು ಹೇಳಿದ ಮಾತು ಇನ್ನೂ ನನ್ನ ಜ್ಞಾಪಕದಲ್ಲಿದೆ. ಅವರು ಹೇಳಿದ್ದು, ಈ ಹುಡುಗ ನನ್ನ ಊರಿನವನು, ಮೂಡಬಿದಿರೆಯವನು ಎಂಬುದಾಗಿ ಭಾಳ ಹೆಮ್ಮೆಯಿಂದ ಹೇಳಿದರು. ಇದನ್ನು ಯಾಕೆ ಜ್ಞಾಪಿಸ್ತೇನೆಂದರೆ, ಇಲ್ಲಿ ತನ್ನ ವಿದ್ಯಾರ್ಥಿ ಜೀವನದ ಪ್ರಥಮ ದಿನವೇ ಡಾಕ್ಟರ್ ವಾಟ್ಸನ್ ತಾನು ಮುಂದೆ ಏನಾಗಲಿದ್ದೇನೆ ಎಂಬುದರ ಸೂಚನೆ ಕೊಟ್ಟರು. ನಂತರ ಒಬ್ಬ ಉತ್ತಮ ಹಾಗೂ ನಿಷ್ಠಾವಂತ ವಿದ್ಯಾರ್ಥಿಯಾಗಿ 1979ರಿಂದ 84ರವರೆಗೆ ಅವರು ತನ್ನ ಅಧ್ಯಯನದಲ್ಲಿ ತನ್ನ ತೊಡಗಿಸಿಕೊಂಡರು. ಕಲಿಕೆಯ ಜೊತೆ KTC ಒಕ್ಕೂಟದ, ಆಗ KTC ಯೂನಿಯನ್ ಅಂತ ಕರೀತಿದ್ದರು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತನ್ನ ನಾಯಕತ್ವದ ಸಾಮರ್ಥ್ಯವನ್ನು ಅವರು ತೋರಿಸ್ತಿದ್ದರು. ಜೊತೆ ವಿದ್ಯಾರ್ಥಿಗಳನ್ನು ಸಂಘಟಿಸುವ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವ ಅವರ ಸಾಮರ್ಥ್ಯ ಮುಂದೆ ಅವರೊಬ್ಬ ಸಮರ್ಥ ನಾಯಕರಾಗಲಿದ್ದಾರೆ ಎಂಬ ಸೂಚನೆಯನ್ನು ಆಗಲೇ ಅವರ ವಿದ್ಯಾರ್ಥಿ ಜೀವನದಲ್ಲಿಯೇ ಕೊಟ್ಟಿತು. ತನ್ನ MTH ಮತ್ತು ಡಾಕ್ಟರೇಟ್ ಪದವಿಗಳನ್ನು ಪಡೆದ ಬಳಿಕ ವಾಟ್ಸನಯ್ಯ ಇಲ್ಲಿ KTCಯಲ್ಲಿ ಪ್ರಾಧ್ಯಾಪಕರಾದರು. ನಾವು ಕೊಲೀಗ್ಸ್, ಸಹೋದ್ಯೋಗಿಗಳಾದೆವು. ತಾನೊಬ್ಬ ಉತ್ತಮ ಟೀಚರ್ ಎಂಬುದನ್ನು ಅವರು ಬೇಗನೆ ತೋರಿಸಿಕೊಟ್ಟರು. ಪ್ರಾಧ್ಯಾಪಕನಾಗಿ ತನ್ನ ಸೇವಾ ಜವಾಬ್ದಾರಿಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡದ್ದು ಮಾತ್ರವಲ್ಲ, ವಿದ್ಯಾರ್ಥಿಗಳೊಂದಿಗೆ ಪ್ರೀತಿಯ, ಸ್ನೇಹದ ಸಂಬಂಧವನ್ನು ಅವರು ಪ್ರಾರಂಭದಿಂದಲೂ ಇಟ್ಟುಕೊಂಡದ್ದನ್ನು ನಾನು ಗಮನಿಸಿದ್ದೇನೆ. ಟೀಚಿಂಗ್ನ ಜೊತೆ ಕಾಸಸ್ ಟ್ರೆಷರರ್ ಆಗಿ, ನಂತರ KTC ರಿಜಿಸ್ಟ್ರಾರ್ ಆಗಿ ಮತ್ತು ಕರ್ನಾಟಕ ಥಿಯೋಲಾಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಕತ್ರಿಯ ಡೈರೆಕ್ಟರ್ ಆಗಿ ಉತ್ತಮ ಕೊಡುಗೆಯನ್ನು ಅವರು ಕಾಸಸ್ಗೆ ಮತ್ತು KTCಗೆ ನೀಡಿದ್ದಾರೆ. ಕತ್ರಿಯ ಡೈರೆಕ್ಟರ್ ಆಗಿದ್ದಾಗ ಜರ್ಮನಿಯ ಗ್ಯೂಟಿಂಗೆನ್ನಲ್ಲಿರುವ ಯೂನಿವರ್ಸಿಟಿಯೊಂದಿಗೆ ಒಂದು ಸಂಬಂಧವನ್ನು ಏರ್ಪಡಿಸಲು ಡಾಕ್ಟರ್ ವಾಟ್ಸನ್ ಕಾರಣರಾಗಿದ್ದಾರೆ. ಈ ಮೂಲಕ KTCಯಲ್ಲಿ ಕಲಿತ ವಿದ್ಯಾರ್ಥಿಗಳು ಆ ಯೂನಿವರ್ಸಿಟಿ MA ಪದವಿಗಾಗಿ 1 ವರ್ಷ ಜರ್ಮನಿಯಲ್ಲೇ ಕಲಿಯುವಂಥ ಅವಕಾಶವನ್ನು ಅವರು ಕಲ್ಪಿಸಿದ್ದರು. ಡಾಕ್ಟರ್ ವಾಟ್ಸನ್ರವರು ಒಬ್ಬ ಬಿಚ್ಚು ಮನಸ್ಸಿನ, ನೇರ ನುಡಿಯ ವ್ಯಕ್ತಿ, ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಔಟ್ ಸ್ಪೋಕನ್. ಇದರ ಬಗ್ಗೆ ನಾವು ಸ್ವಲ್ಪ ಕೇಳಿದೆವು. ತನಗೆ ಸರಿ ಕಾಣದ್ದನ್ನು ಎದುರಿಸುವ, ನಿರ್ದಾಕ್ಷಿಣ್ಯವಾಗಿ ಖಂಡಿಸುವ, ಅದೇ ವೇಳೆಗೆ ತನಗೆ ಸರಿ ಎನಿಸಿದ್ದನ್ನು ಛಲಬಿಡದೆ ಪ್ರತಿಪಾದಿಸುವ ವ್ಯಕ್ತಿತ್ವವನ್ನು ಹೊಂದಿದವರು. ಸಭೆಯಲ್ಲೂ ಕಾಲೇಜಿನಲ್ಲೂ ಒಂದು ಕೌಂಟರ್ ವಾಯ್ಸ್ ಆಗಿ ಅಥವಾ ಪ್ರತಿರೋಧ, ಈಗ ಕೇಳಿದಾಗೆ ಪ್ರತಿರೋಧ ಒಂದು ಸ್ವರವಾಗಿ ಅವರು ನಡ್ಕೊಂಡಿದ್ದಾರೆ. ಇದು
ಒಂದು ವಿಷಯವನ್ನು, ಒಂದು ಇಶ್ಯೂವನ್ನು ಇನ್ನೊಂದು ದೃಷ್ಟಿಕೋನದಿಂದ, ಇನ್ನೊಂದು ಪರ್ಸ್ಪೆಕ್ಟಿವ್ನಿಂದ ನೋಡಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅನೇಕ ವೇಳೆ ಸಹಾಯ ಮಾಡಿದೆ. ಡಾಕ್ಟರ್ ವಾಟ್ಸನ್ನಲ್ಲಿರುವಂಥ ಸಾಮಾಜಿಕ ಕಳಕಳಿ, ಸೋಷಿಯಲ್ ಕನ್ಸರ್ನ್, ಇದನ್ನು ನಾವು ನೋಡಿದೆವು ಚಿತ್ರದಲ್ಲಿ. ಇದನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಕಷ್ಟದಲ್ಲಿರುವವರಿಗೆ, ಅಸಹಾಯಕರಿಗೆ ಸಹಾಯ ಮಾಡಲು ಕೂಡಲೇ ಮುಂದೆ ಸಾಗುವ ಸ್ವಭಾವವನ್ನು ಹೊಂದಿದವರು. ಅವರು KTC ಫ್ಯಾಕಲ್ಟಿಗೆ ಸೇರುವ ಮೊದಲು BD ವ್ಯಾಸಂಗದ ನಂತರ ಹಲವು ವರ್ಷ ದಕ್ಷಿಣ ಜಿಲ್ಲೆಯ ಹೆಬ್ರಿ ಎಂಬಲ್ಲಿ ಬುಡಕಟ್ಟು ಜನರ, ಟ್ರೈಬಲ್ ಜನರ ಮಧ್ಯೆ ಅಮೋಘ ಸೇವೆ ಮಾಡಿದ್ದಾರೆ. ಆವೆ ಮಣ್ಣಿನಿಂದ ಇಟ್ಟಿಗಳನ್ನು ಮಾಡಿ ಈ ಬಡ ಬುಡಕಟ್ಟು ಜನರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅವರು ಕಾರ್ಯಕ್ರಮದಲ್ಲಿ ತನ್ನ ಸಕ್ರಿಯವಾಗಿ ಅವರು ತೊಡಗಿಸಿಕೊಂಡಿದ್ದರು. ಆ ಸಮಯದಲ್ಲಿ KTC ವಿದ್ಯಾರ್ಥಿಗಳು ಕೂಡ ತಮ್ಮ ಪ್ರಾಕ್ಟಿಕಲ್ ವರ್ಕಿಗಾಗಿ ಅದರ ಅಂಗವಾಗಿ ಅಲ್ಲಿ ಹೆಬ್ರಿಗೆ ಹೋಗಿ ವಾಟ್ಸನ್ ಅವರ ಜೊತೆಗೆ ಕೆಲಸ ಮಾಡಿ ಸಾಮಾಜಿಕ ಸೇವೆಯ ಅನುಭವವನ್ನು ಗಳಿಸಿದ್ದಾರೆ. ಡಾಕ್ಟರ್ ವಾಟ್ಸನ್ ಅವರು ಒಬ್ಬ ಸಂಗೀತಗಾರರು ಹೌದು. ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಅವರಿಗೆ ತುಂಬ ಅಭಿರುಚಿ. ಈಗ ನಾವು ಕೇಳ್ತಾ ಇದ್ದೀವಿ ಆ ಕೆಲವು ಕ್ಲಾಸಿಕಲ್ ಸಾಂಗ್ಸನ್ನು. ವಾಯ್ಲಿನ್ ಬಾರಿಸ್ತಾರೆ. ಉತ್ತಮ ಟೆನರ್ ವಾಯ್ಸ್ ಅವರದ್ದು. KTC ಕಾಯರ್ನಲ್ಲಿ ನಾನು ಅವರ ಜೊತೆಯಾಗಿ ಹಾಡಿದ್ದು ನೆನಪಿದೆ. ಡಾಕ್ಟರ್ ವಾಟ್ಸನ್ ಅವರು ಪ್ರಿನ್ಸಿಪಲ್ ಆಗಿ, ಕಾಸ ಸೆಕ್ರೆಟರಿಯಾಗಿ ಆಯ್ಕೆಯಾದ ಸಮಯ ಬಹಳ ಸಂದಿಗ್ಧ ಸಮಯ. ಕೋವಿಡ್ನಿಂದಾಗಿ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಕಮರ್ಷಿಯಲ್ ಬಿಲ್ಡಿಂಗ್ಗಳಿಂದ ಬರುವಂಥ ರೆಂಟ್ ಬರುತ್ತಿಲ್ಲ. ಹಾಸ್ಟೆಲ್ ಮುಚ್ಚಲ್ಪಟ್ಟು ಅಲ್ಲಿಂದ ಆದಾಯ ಇಲ್ಲ. ಸಹೋದಯದಲ್ಲಿ ಗೆಸ್ಟ್ಗಳಿಲ್ಲದೆ ಅಲ್ಲಿಂದಲೂ ಆದಾಯವಿಲ್ಲ. ಆದರೆ ಅದೇ ವೇಳೆ ಸಿಬ್ಬಂದಿಗಳಿಗೆ ವೇತನ ಕೊಡಬೇಕು, ಇತರ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು. ಇಂಥ ಕ್ಲಿಷ್ಟ ಸಮಯದಲ್ಲೂ ಅವರು ಸಂಸ್ಥೆಯನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋದದ್ದನ್ನು ನಾನು ಹೊರಗಿದ್ದುಕೊಂಡು ಗಮನಿಸಿದ್ದೇನೆ. ಸಂಸ್ಥೆಯ ಆರ್ಥಿಕತೆಯನ್ನು ಸರಿಪಡಿಸಲು ಕೂಡಲೇ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಲೆಕ್ಕದಾಯಿತ್ವ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ಇದರ ಬಗ್ಗೆ ನಾವು ಕೇಳಿದ್ದೀವಿ. ಈಗ ಇದನ್ನು ತರಲು ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳಿ ಭಾಳ ಸಂತೋಷಪಟ್ಟೆ. ನಿಜಕ್ಕೂ ಇದು ಶ್ಲಾಘನೀಯ ವಿಷಯ. ಡಾಕ್ಟರ್ ವಾಟ್ಸನ್ ರವರ ಇನ್ನೊಂದು ಮಹತ್ತರ ಕೊಡುಗೆ ಯಾವುದೆಂದರೆ, ಕೆಲವು ದಿನಗಳ ಹಿಂದೆ ಅಷ್ಟೇ ರೆವರೆಂಡ್ ಜಾರ್ಜ್ ಬೆರ್ನಾಟ್ ಮೆಮೋರಿಯಲ್ ಗಾರ್ಡನ್ ಎಂಬುದಾಗಿ ಉದ್ಘಾಟನೆಗೊಂಡಂಥ ಆ ಸ್ಥಳ, ಆ ಪ್ರಾಪರ್ಟಿ ಕಾಸಸ್ನ ಅಧೀನಕ್ಕೆ ಬರುವಂತೆ ಮಾಡಿದ್ದು. ಸುಮಾರು 40-45 ವರ್ಷಗಳ ಕಾಲ ಆ ಸ್ಥಳ ವ್ಯಾಜ್ಯದಲ್ಲಿತ್ತು. ಅಲ್ಲಿ ವಾಸಿಸಿದ್ದವರು ಆ ಸ್ಥಳಕ್ಕೆ ಡಿಕ್ಲರೇಷನ್ ಕೊಟ್ಟಿದ್ದರು. ನಾಡು ಕೂಡ ಕಾಸಸ್ ಟ್ರೆಜರ್ ಆಗಿದ್ದಾಗ ಹಲವು ವೇಳೆ ಲ್ಯಾಂಡ್ ಟ್ರಿಬ್ಯುನಲ್ಗೆ ಈ ಸಂಬಂಧ ವಿಚಾರಣೆಗಾಗಿ ಹೋಗುತ್ತಿದ್ದೆ. ಆದರೆ ಡಾಕ್ಟರ್ ವಾಟ್ಸನ್ ಅವರು ಕಾರ್ಯದರ್ಶಿಗಳಾದ 2 ವರ್ಷಗಳೊಳಗಾಗಿ ಈ ವ್ಯಾಜ್ಯವನ್ನು ಸಂಬಂಧಪಟ್ಟ ಕುಟುಂಬದವರೊಂದಿಗೆ ಮಾತುಕತೆಯ ಮೂಲಕ ಅಂತ್ಯಗೊಳಿಸಿ ಇಡೀ ಪ್ರಾಪರ್ಟಿ ಕಾಸಸ್ಗೆ ಸಿಕ್ಕುವಂತೆ ಮಾಡಿದ್ದಾರೆ. ಇದೊಂದು ದೊಡ್ಡ ಸಾಧನೆ, ದೊಡ್ಡ ಅಚೀವ್ಮೆಂಟ್. ಹೌದು, ಕರೆತಂತ ಆಡಲೇಬೇಕು. ಡಾಕ್ಟರ್ ವಾಟ್ಸನ್ ಅವರಿಗೆ ಈಗ 60 ವರ್ಷ. ದೇವ್ರ ಕೃಪೆ ಮಾಡಿದರೆ ಇನ್ನು 8 ವರ್ಷಗಳ ಸೇವಾವಧಿ ಇದೆ. ಯಾಕಂದರೆ ಸೆನೆಟ್ ಆಫ್ ಸರಂಪೂರ್ ಕಾಲೇಜಿನ ಇತ್ತೀಚಿನ ತೀರ್ಮಾನದಂತೆ ಎಲ್ಲ ಥಿಯೋಲಾಜಿಕಲ್ ಕಾಲೇಜುಗಳ ಪ್ರಾಧ್ಯಾಪಕರುಗಳಿಗೆ ಅವರ ರಿಟೈರ್ಮೆಂಟ್ ಏಜನ್ನು 68 ವರ್ಷಕ್ಕೆ ಏರಿಸಿದ್ದಾರೆ ಎಂಬುದಾಗಿ ಕೇಳಿದೆ. ಮುಂದಿನ 8 ವರ್ಷಗಳಲ್ಲಿ ಪ್ರಿಯ ಅಯ್ಯನವರು ಮಾಡಲಿಕ್ಕಿರುವಂಥ ಸೇವೆ, ಸಾಧಿಸಲಿಕ್ಕಿರುವಂಥ ಕಾರ್ಯಗಳು ಬಹಳ ಇವೆ. ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಕತ್ತಲೆಯಿಂದ ಬೆಳಕಿಗೆ ಎಂಬ ಕಾಸಸ್ನ ಮೋಟೋ, ದೇಹದ ಮಾತಿನ ಅಡಿಯಲ್ಲಿ ಕಾಸಸ್ ಸಂಸ್ಥೆಯನ್ನು ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆಗಿ ಅಥವಾ ಪ್ರಧಾನ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸುವ ಹಾಗೂ ಮುನ್ನಡೆಸುವ ಕಾರ್ಯದಲ್ಲಿ ನಾಟ್ ಬೈ ಮೈಟ್ ಬಟ್ ಬೈ ದ ಸ್ಪಿರಿಟ್, ಪರಾಕ್ರಮದಿಂದಲ್ಲ ಬಟ್ ಪವಿತ್ರಾತ್ಮನಿಂದಲೇ ಎಂಬ KTCಯ ಮೋಟೋ, ದೇವವಚನ ಅವರಿಗೆ ಪ್ರೇರಕ ಶಕ್ತಿಯಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಡಾಕ್ಟರ್ ವಾಟ್ಸನ್ ಅವರ ಆಫೀಸ್ನಲ್ಲಿ ಅವರ ಚೇರ್ನ ಹಿಂದುಗಡೆ ಗೋಡೆಯಲ್ಲಿರುವಂಥ ಒಂದು ಪ್ರಾರ್ಥನೆಯನ್ನು ಉಲ್ಲೇಖಿಸಿ ನಾನು ಮಾತನ್ನು ಮುಗಿಸ್ತೇನೆ. ಚಾರ್ಲ್ಸ್ ವೆಸ್ಲಿಯವರು ಅವರು ಬರೆದಂಥ ಒಂದು ಪ್ರಾರ್ಥನೆ, ಅರ್ಥಗರ್ಭಿತವಾದಂಥ ಪ್ರಾರ್ಥನೆ ಅದಾಗಿದೆ. ಟು ಸರ್ವ್ ದ ಪ್ರೆಸೆಂಟ್ ಏಜ್, ಮೈ ಕಾಲಿಂಗ್ ಟು ಫುಲ್ಫಿಲ್, ಓ ಮೇ ಇಟ್ ಆಲ್ ಮೈ ಪವರ್ಸ್ ಎಂಗೇಜ್ ಟು ಡೂ ಮೈ ಮಾಸ್ಟರ್ಸ್ ವಿಲ್. ಟು ಸರ್ವ್ ದ ಪ್ರೆಸೆಂಟ್ ಏಜ್, ಮೈ ಕಾಲಿಂಗ್ ಟು ಫುಲ್ಫಿಲ್, ಓ ಮೇ ಇಟ್ ಆಲ್ ಮೈ ಪವರ್ಸ್ ಎಂಗೇಜ್ ಟು ಡೂ ಮೈ ಮಾಸ್ಟರ್ಸ್ ವಿಲ್. ಕನ್ನಡದಲ್ಲಿ ಇದು ಹೇಳ್ಬೋದು, ಪ್ರಸ್ತುತ ಕಾಲದಲ್ಲಿ ಸೇವೆಗೈಯಲು, ನನ್ನ ಕರೆಯನ್ನು ಪೂರೈಸಲು
ಹೀಗೆ ನನ್ನ ಸ್ವಾಮಿಯ ಚಿತ್ತವನ್ನು ನೆರವೇರಿಸಲು ನನ್ನೆಲ್ಲ ಶಕ್ತಿಯನ್ನು ಸಮರ್ಪಿಸುತ್ತೇನೆ. ಈ ಪ್ರಾರ್ಥನೆ ವಾತ್ಸಲ್ಯವರ ಹೃದಯದಲ್ಲಿ ಸದಾ ನೆಲೆಯಾಗಿದ್ದು ಅವರ ಮುಂದಿನ ಸೇವಾ ಜೀವನವನ್ನು ಮಾರ್ಗದರ್ಶಿಸಲಿ, ರೂಪಿಸಲಿ. ದೇವರ ಆಶೀರ್ವಾದ ಅವರ ಮೇಲೂ, ಅವರ ಪ್ರಿಯ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಮೇಲೂ ಸದಾ ನೆಲೆಯಾಗಿರಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರಲಿ. ಧನ್ಯವಾದಗಳು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಕೂಡ ನಾನು ಪ್ರೀತಿಯ ಉಪಕಾರವನ್ನು ತಿಳಿಸುತ್ತೇನೆ. ನನ್ನ 60ನೇ ವರ್ಷದ ಈ ಹುಟ್ಟುಹಬ್ಬವನ್ನು ಬಹು ಚಂದವಾದ ರೀತಿಯಲ್ಲಿ ಮತ್ತು ಅರ್ಥಗರ್ಭಿತವಾಗಿ ಆಚರಿಸುವಂತೆ ನೀವು ಇಲ್ಲಿ ಕೂಡಿ ಬಂದಿದ್ದೀರಿ ಮತ್ತು ಅದು ಹಾಗೆ ಆಗಿದೆ ಎಂಬುದಾಗಿ ನಾನು ಸಂತೋಷದಿಂದ ಹೇಳಲು ಇಷ್ಟಪಡ್ತೇನೆ. ವೋಟ್ ಆಫ್ ಥ್ಯಾಂಕ್ಸ್ ಆ್ಯನಿಯವರು ಕೊಡಲಿಕ್ಕಿದ್ದಾರೆ. ಆದರೆ ಪ್ರತಿಕ್ರಿಯೆಯಲ್ಲಿ ನಾನು ಅದನ್ನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಉಪಕಾರವಾಗಿ ಹೇಳುವಂತಹದ್ದು ಅಗತ್ಯ. ಈ ಆಚರಣೆ ಇಷ್ಟು ಚಂದವಾದ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ಆಗಬೇಕಾದರೆ ಅದಕ್ಕೆ KTCಯ ನನ್ನ ಸಹೋದ್ಯೋಗಿಗಳು ಕಾರಣ. ನಾನು 60ನೇ ನನ್ನ ಹುಟ್ಟುಹಬ್ಬವನ್ನು ಕುಟುಂಬದೊಂದಿಗೆ ಮಾತ್ರ ಸರಳವಾಗಿ ಆಚರಿಸಲಿಕ್ಕೆ ಇಷ್ಟಪಟ್ಟಿದ್ದೆ. ಆದರೆ KTCಯ ನನ್ನ ಸಹೋದ್ಯೋಗಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಅದನ್ನು ಈ ರೀತಿಯಾಗಿ ಆಚರಿಸಬೇಕೆಂಬುದಾಗಿ ಆಲೋಚಿಸಿ 2 ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಮೊದಲನೇದಾಗಿ ಈ ಸಂಬಂಧ ಒಂದು ಫೆಸ್ಟಿವ್ ತರಬೇಕಂತ ಆಲೋಚನೆ ಮಾಡಿದರು ಮತ್ತು ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಈ ನಿಮಿತ್ತ ನಾನು ಆ ಫೆಸ್ಟಿವ್ನ ಎಡಿಟರ್ ಆದಂಥ ರೆವರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಅಯ್ಯನನ್ನು ನೆನಪಿಸಿಕೊಂಡು ಅವರು ಪಟ್ಟ ಶ್ರಮಕ್ಕೆ ಮತ್ತು ಒಂದು ಉತ್ತಮವಾದ ಪುಸ್ತಕವಾಗಿ ಅದು ಹೊರಬರಲಿಕ್ಕೆ ಅವರು ಪಟ್ಟ ಪ್ರಯಾಸಕ್ಕೆ ನಾನು ಅವರಿಗೆ ಉಪಕಾರ ತಿಳಿಸ್ತೇನೆ. ಅವರಿಗೆ ಸಹಾಯ ಮಾಡಿದ ಗ್ಲಾಡ್ಸ್ಟನ್ ಜತನ್ ಅವರಿಗೆ ಕೂಡ, ಮತ್ತು ಮುಖ್ಯವಾಗಿ ಅವರ ರಿಕ್ವೆಸ್ಟನ್ನು ಮನ್ನಿಸಿ ಎಲ್ಲ ಬರಹಗಾರರು ಉತ್ತಮವಾದ ಆರ್ಟಿಕಲ್ಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಆ ಪುಸ್ತಕ ದೊರೆಯಲಿಕ್ಕಿದೆ. ಆದ್ದರಿಂದ ನಾನು ಆ ವಿಷಯದಲ್ಲಿ ತುಂಬ ಸಂತೋಷಪಟ್ಟು ಉಪಕಾರ ತಿಳಿಸುತ್ತೇನೆ. ಮತ್ತು ಈ ಸಂಜೆಯ ಈ ಆಚರಣೆಯ ಬಗ್ಗೆ ಸಾಗರಯ್ಯ ಮತ್ತು ಇತರ ನನ್ನ KTCಯ ಪ್ರಾಧ್ಯಾಪಕರು ಒಟ್ಟಾಗಿ ಕೂಡಿಕೊಂಡು ಇಷ್ಟು ಚಂದವಾದ ರೀತಿಯಲ್ಲಿ ಮಾಡಿದ್ದಾರೆ. ಆರಾಧನೆ ಕ್ರಮ ಕೂಡ ಬಹು ಅರ್ಥಗರ್ಭಿತವಾಗಿ ಮಾಡಿದ್ದೀರಿ. ಆದ್ದರಿಂದ ನನ್ನ ಒಟ್ಟಿಗೆ ಜೊತೆಯಲ್ಲಿ ಸೇವೆ ಮಾಡುವಂಥ KTCಯ ಫ್ಯಾಕಲ್ಟಿಯವರನ್ನು ನಾನು ನೆನೆಸಿಕೊಂಡು ಅವರಿಗೆ ಪ್ರೀತಿಯ ಉಪಕಾರಗಳನ್ನು ತಿಳಿಸ್ತೇನೆ. ಮತ್ತು ಇವತ್ತು ತುಂಬ ದೊಡ್ಡ ಸೆಲೆಬ್ರೇಷನ್ ಅಲ್ಲ, ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ನನ್ನ ಮತ್ತು ಆ್ಯನಿಯ ಸಿಬ್ಲಿಂಗ್ಸ್ ಮತ್ತು ಹತ್ತಿರದ ಕುಟುಂಬದವರು ಮತ್ತು ಪ್ರಾಮುಖ್ಯವಾಗಿ KTCಯ ಸಮುದಾಯ ಮತ್ತು ಕಾಸಸ್ ಸಂಸ್ಥೆಗಳ ಮುಖ್ಯಸ್ಥರು ಮಾತ್ರ ಇಲ್ಲಿರುವಂಥದ್ದು. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಯಾಕಂದರೆ ನಾನು KTC ಮತ್ತು ಕಾಸಸ್ನ ನಾಯಕತ್ವವನ್ನು ವಹಿಸಿದ ಮೇಲೆ ಕಂಡುಕೊಂಡದ್ದು ಏನೆಂದರೆ, ನಾವು ಒಬ್ಬರಾಗಿ ಯಾವ ಕಾರ್ಯವನ್ನು ಸಾಧಿಸಲಾರೆವು. ಆದರೆ ನಾವು ಒಟ್ಟಾಗಿ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದರೆ ನಾವು ಸಾಕಷ್ಟು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದನ್ನು ನಾನು ಈಗಾಗಲೇ ನನ್ನ ಈ ಜವಾಬ್ದಾರಿಯ 1.5 ವರ್ಷದಲ್ಲಿ ಕಂಡುಕೊಂಡಿದ್ದೇನೆ. ಈ ದಿಸೆಯಲ್ಲಿ ಖಾಸಾ ಸಂಸ್ಥೆಗಳಲ್ಲಿ ಮತ್ತು ಮುಖ್ಯವಾಗಿ KTCಯಲ್ಲಿ ಸೇವೆ ಮಾಡುವ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಉತ್ತಮವಾಗಿ ಸಹಕರಿಸಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಬಂದಿದ್ದಾರೆ. ಅದು ಒಂದು ಕಾರಣ. ಎಲ್ಲ ಸಿಡ್ನಿ ಹೇಳಿದ ಹಾಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಕಾರಣ ನಿಮ್ಮೆಲ್ಲರ ಈ ಸಹಕಾರ. ಈ ಸಹಕಾರ ಇದ್ದಾಗ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ನಾನು ನಿಮ್ಮೆಲ್ಲರಿಂದ ಬಯಸ್ತೇನೆ. ಇದಿಷ್ಟು ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿ. ಇನ್ನೊಂದು ಆವರ್ತಿ ಇದನ್ನು ಇಷ್ಟು ಚಂದವಾಗಿ ಎಲ್ಲರೂ ಕೂಡ KTCಯ ಪ್ರಾಧ್ಯಾಪಕರು ಮಾತ್ರ ಅಲ್ಲ, ಇಡೀ ಸಮುದಾಯ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ನೀವು ಸಂತೋಷದಿಂದ
ನಿಮ್ಮದೇ ಕಾರ್ಯಕ್ರಮವಾಗಿ ಇದನ್ನು ರೂಪಿಸಿದ್ದೀರಿ. ಆದ್ದರಿಂದ ನಿಮ್ಮೆಲ್ಲರಿಗೂ ಉಪಕಾರ ತಿಳಿಸ್ತೇನೆ. ಇನ್ನು ಈ 60 ವರ್ಷದ ಈ ದಿವಸದಲ್ಲಿ ನಾನು ನಿಮ್ಮ ಮುಂದೆ ನಿಲ್ಲಬೇಕಾದರೆ ಇದಕ್ಕೆ ಕಾರಣಕರ್ತರಾದವರನ್ನು ಕೂಡ ನಾನು ನೆನೆಸಬೇಕು. ಮುಖ್ಯವಾಗಿ ನನ್ನ ಅಪ್ಪ ಅಮ್ಮ, ಅವರನ್ನು ಈ ದಿವಸದಲ್ಲಿ ನಾನು ನೆನೆಸ್ಕೊಳ್ತೇನೆ. ಅಪ್ಪ ಅಮ್ಮ ಮನೆಯ ಜವಾಬ್ದಾರಿಕೆಯಿಂದ ನಮ್ಮನ್ನು ರೂಪಿಸಿದ್ದು, ಅಪ್ಪ ತನ್ನ ಶಿಸ್ತುಬದ್ಧ ಜೀವನದಿಂದ ನಮ್ಮ ನಡೆಸಿದ್ದು ನಾನು ನೆನ್ಕೊಳ್ತೇವೆ. ನಮ್ಮದು ದೊಡ್ಡ ಕುಟುಂಬ, 9 ಜನ ಮಕ್ಕಳು. ಅಪ್ಪ ಒಬ್ಬರೇ ಸಂಪಾದನೆ ಮಾಡ್ತಿದ್ದರು. ಒಂದು ಸಣ್ಣ ರೀತಿಯ ಸಣ್ಣ ಊರಿನ ಹಿನ್ನೆಲೆಯಿಂದ ನಾವು ಬಂದದ್ದು. ಆದರೆ ಅಪ್ಪಮ್ಮನ ಪರಿಶ್ರಮದಿಂದ, ಅವರ ನಿಯತ್ತಿನಿಂದ ಮತ್ತು ದೇವರ ಮೇಲೆ ಅವರು ನಮ್ಮನ್ನು ಭಕ್ತಿಯಿಂದ ನಡೆಸಿದ್ದನ್ನು, ಇದರಿಂದ ನಾವು ಈ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಅವರನ್ನು ಈ ಸಮಯದಲ್ಲಿ ನೆನೆಸುತ್ತೇನೆ. ಹಾಗೆಯೇ ನನ್ನ ಸಿಬ್ಲಿಂಗ್ಸ್ ಕೂಡ ಜೊತೆಯಾಗಿ ನಾವು ಒಟ್ಟಾಗಿ ಬೆಳೆದವರು. ದೊಡ್ಡ ಕುಟುಂಬದ ಆಶೀರ್ವಾದ ಏನು ಅಂತ ನಮಗೆ ಗೊತ್ತುಂಟು. ಇವತ್ತು 1 ಮಕ್ಕಳು 2 ಮಕ್ಕಳು ಫ್ಯಾಮಿಲಿ ಆಗಿರಲಿಲ್ಲ. ಆದರೆ ನಾವು ದೊಡ್ಡ ಫ್ಯಾಮಿಲಿ ಆದ್ದರಿಂದ ಆ ಪ್ರೀತಿ ಅನ್ಯೋನ್ಯತೆಯಲ್ಲಿ ನಾವು ಬೆಳೆದಿದ್ದೇವೆ, ಜಗಳ ಮಾಡಿಕೊಂಡು ಕೂಡ. ಆದರೆ ನಾವು ಒಟ್ಟಾಗಿ ಇವತ್ತು ಕೂಡ ಇರಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ನಾವು ಒಬ್ಬರನ್ನೊಬ್ಬರು ಎತ್ತಿ ಹಿಡಿದುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದ್ದರಿಂದ ನನ್ನ ಎಲ್ಲ ಸಿಬ್ಲಿಂಗ್ಸಿಗೆ, ಹಾಗೆ ನನ್ನ ಫಸ್ಟ್ ಕಸಿನ್ಸ್ನವರು ಕೆಲವರು ಬಂದಿದ್ದೀರಿ, ನಿಮ್ಮೆಲ್ಲ ಪ್ರೀತಿಗೆ ನಾನು ಉಪಕಾರ ತಿಳಿಸ್ತೇನೆ. ಅದೇ ಸಮಯದಲ್ಲಿ ನಾನು ನನ್ನ ಪ್ರೀತಿಯ ಪತ್ನಿ ಆ್ಯನಿಯನ್ನು ಕೂಡ ನೆನೆಸಬೇಕು. ನಾವು 25 ವರ್ಷದ ನಮ್ಮ ಕುಟುಂಬ ಬಾಳುವೆಯನ್ನು ಇಲ್ಲೇ ಇನ್ನೂ ಜೋರಾಗಿ ಅದನ್ನು ಆಚರಿಸಿದ್ದೇವೆ, ಹೆಚ್ಚು ಜನರೊಂದಿಗೆ. 30 ವರ್ಷ ನಮ್ಮ ಕುಟುಂಬ ಬಾಳ್ವೆಯಲ್ಲಿ. ಮತ್ತು ನನ್ನ ಬಗ್ಗೆ ನೀವು ಆಡಿದಂಥ ಅನೇಕ ಮಾತುಗಳಲ್ಲಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿ ಪ್ರೋತ್ಸಾಹ ನೀಡಿದವರು ಅವರು. ಆದ್ದರಿಂದ ಅವರನ್ನು ಕೂಡ ನೆನಪು ಮಾಡ್ಕೊಳ್ತೇನೆ. ಅದೇ ಸಮಯದಲ್ಲಿ ನನ್ನ ಮಕ್ಕಳು ಇಬ್ಬರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಸೇರಲಿಕ್ಕೆ ಆಗಲಿಲ್ಲ. ಅವರಿಗೆ ದೊಡ್ಡ ಮಗ ಬರಬೇಕಿತ್ತು, ಆದರೆ ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಮುಖ್ಯವಾಗಿ ನನ್ನ ಡಾಕ್ಟ್ರೇಟ್ ನಾವು ಪಡಿಬೇಕಾದರೆ ನನ್ನ ಮಕ್ಕಳ ಕೊಡುಗೆ ಕೂಡ ಅಪಾರ. ನಾನು ಮತ್ತು ಆ್ಯನಿ ಇಬ್ಬರು ಕೂಡ ಡಾಕ್ಟ್ರೇಟ್ ಮಾಡ್ತಿದ್ದರಿಂದ ಮಕ್ಕಳಿಗೆ ನಾವು ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗಲಿಲ್ಲ. ಜರ್ಮನಿಲೆಲ್ಲ ಬೆಳಿಗ್ಗೆ ಮಾತ್ರ ಶಾಲೆ ಇರೋದು, ಮಧ್ಯಾಹ್ನ ಮೇಲೆ ಅವರಿಗೆ ರಜೆ. ಆದರೆ ನಾವು ಅವರನ್ನು ಮಧ್ಯಾಹ್ನ ಮೇಲೆ ಕೂಡ ಶಾಲೆಯಲ್ಲಿ ಇಟ್ಟು ಮಕ್ಕಳನ್ನು ನೋಡುವಂಥದ್ದು ಇಟ್ಟದ್ದು. 8 ಗಂಟೆಗೆಲ್ಲ ಅಲ್ಲಿ ಮಕ್ಕಳು ಮಲಗಬೇಕಿತ್ತು. ಆದ್ದರಿಂದ ಮಂಡೇ ಟು ಫ್ರೈಡೇ ನಮಗೆ ಮಕ್ಕಳಿಗೆ ಟೈಮೇ ಕೊಡಲಿಕ್ಕೆ ಆಗ್ತಾಯಿರ್ತಿಲ್ಲ. ವೀಕೆಂಡಲ್ಲಿ ಮಾತ್ರ ನಾವು ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ ಆಗ್ತಿತ್ತು. ಆದರೆ ಈ ದಿಸೆಯಲ್ಲಿ ಅವರು ಕೂಡ ನಮ್ಮ ಈ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದ ಅವರಿಗೆ ಕೂಡ ಖಾತರಿಸ್ತೇನೆ. ಇನ್ನು ಮುಖ್ಯವಾಗಿ KTC, ನನ್ನನ್ನು ರೂಪಿಸಿದ KTC, ನನ್ನನ್ನು ಜೋರಿ ನಾಯ ಅಂತ ಹೇಳ್ತಾರೆ. ಪರ್ಸನೆ ತುಂಬ ಜೋರು ಅಂತ. ನನ್ನನ್ನು ಜೋರಾಗಿ ಮಾಡಿದ್ದು KTC ನಿಜವಾಗಿ. ನಂಗೆ ಗೊತ್ತಿಲ್ಲ, ನಾನು KTC ಸೇರುವ ಮೊದಲು ಇಷ್ಟು ಜೋರು ಇದನ್ನ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಅಂತ ಹೇಳಿದರೆ ಸಿಡ್ನೆಯ ನನ್ನ ಬಗ್ಗೆ ಆಡಿದಂಥ ಆ ಮಾತು, ಆ ವಿಷಯಗಳು ನನ್ನಲ್ಲಿ ಇರಬೇಕಾದ್ರೆ ಅದನ್ನು ನನ್ನಲ್ಲಿ ರೂಪಿಸಿದವರು KTC ಅವರೇ. ಈ ಸಮಯದಲ್ಲಿ ನನ್ನೆಲ್ಲ ಪ್ರಾಧ್ಯಾಪಕರು ನೆನಪು ಮಾಡ್ಕೊಳ್ತೇನೆ. ಸಿಡ್ನೆಯ ನನ್ನ ಗುರುಗಳು ಅವರು ಇಲ್ಲಿ ಇದ್ದಾರೆ ನಮ್ಮ ಜೊತೆಯಲ್ಲಿ. ಇನ್ನು ನಮಗೆ ಕಲಿಸಿದ್ರಲ್ಲಿ ಮುಖ್ಯವಾಗಿ ಹಂಸಯ್ಯ ಫೋನ್ ಮಾಡಿದ್ರು, OV ಜತ್ತನ್ನ ಅವರು ಕೂಡ ಫೋನ್ ಮಾಡಿದರು. OV ಜತ್ತನ್ನ ಮತ್ತು ಶಿರಿಯ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳು ಅವರು ನಾನು KTCಯಲ್ಲಿರುವಾಗ. ಮತ್ತು ಡಾಕ್ಟರ್ CD ಜತ್ತನ್ನ ಅವರನ್ನು ಕೂಡ ನೆನೆಸ್ತೇನೆ. ಅವರು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರು ಬೆಳೆಸಿದಂಥ ರೀತಿ. ಆದ್ದರಿಂದ ನನ್ನ ಈ ರೂಪುಗೊಳ್ಳುವಿಕೆಯಲ್ಲಿ KTCಯ ಪಾತ್ರ ಬಹು ಪ್ರಾಮುಖ್ಯ. ಆದ್ದರಿಂದ ನಾನು KTCಯನ್ನು ಮತ್ತು ನನಗೆ ಕಲಿಸಿದ ಎಲ್ಲ ಗುರುಗಳನ್ನು ಕೂಡ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇನೆ. ಹೆಚ್ಚೇನು ಹೇಳಲಿಕ್ಕೆ ಬಯಸ್ತಿಲ್ಲಾಗಲೇ ಟೈಮ್ ಜಾಸ್ತಿ ಆಗಿದೆ. ಅಂತೂ ನಾನು ತುಂಬ ಇವತ್ತು ನನಗೆ ಅಂತ ಸಂತೃಪ್ತಿ ಇಂದಿನ ಆಚರಣೆ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ನನ್ನ ಸೇವೆಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಬೇಕಾದಂಥ ಕೃಪೆಯನ್ನು ದೇವರು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ಮುಖ್ಯವಾಗಿ ನನ್ನ KTC ಮತ್ತು ಕಾಸಸ್ನ ಸಹೋದ್ಯೋಗಿಗಳಲ್ಲಿ ನನ್ನ ಭಿನ್ನ ಏನಂತ ಹೇಳಿದರೆ, ನಾವು ಜೊತೆಯಾಗಿ ಕೆಲಸ ಮಾಡೋಣ, ನಮ್ಮ ಸಂಸ್ಥೆಗಳನ್ನು ಬೆಳೆಸೋಣ.
ಆ ಮೂಲಕ ನಮಗೆ ಕೊಟ್ಟಂಥ ಜವಾಬ್ದಾರಿಕೆಯನ್ನು ನಾವು ಮಾಡಿ ಸಂಸ್ಥೆಗಳನ್ನು ಮುನ್ನಡೆಸಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಿಮ್ಮ ಸಹಕಾರವನ್ನು ಕೊಡಿ ಎಂಬುದಾಗಿ ಹೇಳುತ್ತೆ. ಇನ್ನೊಂದು ಆವೃತ್ತಿ ಈ ಸಂಜೆಯನ್ನು ಇಷ್ಟು ಚಂದವಾದ ರೀತಿಯಲ್ಲಿ ಮಾಡಿದ ನಿಮ್ಮೆಲ್ಲರಿಗೆ ನಾನು ಇನ್ನೊಂದು ಆವರ್ತಿ ವಂದನೆ ತಿಳಿಸ್ತೇನೆ. ಮತ್ತು ಇವೆಲ್ಲಗಳ ಜೊತೆಯಲ್ಲಿ ದೇವರು ತನ್ನ ಕೃಪೆಯನ್ನು ನಡೆಸ್ತಾನೆ. ಆದ್ದರಿಂದ ನಾನು ಯಾವಾಗಲೂ ಹೇಳುವಾಗೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಇರುವುದಿಲ್ಲ, ಯಾಕಂದರೆ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಕಾರ್ಗತ್ತಲಿನ ಕಣಿವೆಗಳು ಜೀವನದಲ್ಲಿ ಅನೇಕ ವೇಳೆ ಬಂದಿದ್ದವು, ಆದರೆ ದೇವರು ತನ್ನ ಕೃಪೆಯನ್ನು ನಡೆಸಿದ್ದಾನೆ ಮತ್ತು ಈ 60 ವರ್ಷದ ಈ ಸುಂದರವಾದ ಸಂಜೆಯನ್ನು ಕಾಣುವಂತೆ ನಡೆಸ್ತಾನೆ. ಆದ್ದರಿಂದ ದೇವರಿಗೆ ನನ್ನ ಹೃತ್ಪೂರ್ವಕ ಸ್ತೋತ್ರವನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಈಗ ಈ ವಿಶೇಷ ದಿನದ ಸ್ತೋತ್ರಾರ್ಪಣೆಯ ಆರಾಧನೆ ಮತ್ತು ಕಾರ್ಯಕ್ರಮದ ಮುಕ್ತಾಯಕ್ಕೆ ಬಂದಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಸ್ವಾಗತದಿಂದ ತೊಡಗಿ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಗುವುದು ಸಂಪ್ರದಾಯ. ವಂದನೆ ತಿಳಿಸುವುದು ಯುಕ್ತವೂ ಯೋಗ್ಯವೂ ಕರ್ತವ್ಯವೂ ಆಗಿದ್ದು, ವಂದನಾರ್ಪಣೆಯನ್ನು ಸಲ್ಲಿಸುವುದು ನನ್ನ ಪಾಲಿಗೆ ಬಂದದ್ದು ಸಂತೋಷವಾಗಿದೆ. ಮೊಟ್ಟ ಮೊದಲಾಗಿ ಈ ವಿಶೇಷ ದಿನಕ್ಕಾಗಿಯೂ ಎಲ್ಲ ಆಶೀರ್ವಾದಗಳಿಗಾಗಿಯೂ ತನ್ನ ಪ್ರಸನ್ನತೆಯೊಂದಿಗೆ ನಮ್ಮೊಂದಿಗಿದ್ದು ಮುನ್ನಡೆಸಿದ ದೇವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿ, ಡಾಕ್ಟರ್ ವಾಟ್ಸನ್ ಅಯ್ಯನವರಿಗೆ ಆಯುರಾರೋಗ್ಯವನ್ನು, ಶ್ರೇಷ್ಠ ವರದಾನಗಳನ್ನು, ಬಲತ್ರಾಣವನ್ನು ಇನ್ನಷ್ಟು ದಯಪಾಲಿಸಿ ತನ್ನ ಘನಕ್ಕಾಗಿಯೂ ಮಾನಕ್ಕಾಗಿಯೂ ಸಾಧನವಾಗಿ ಆಶೀರ್ವದಿಸಿ ಮುನ್ನಡೆಸಲೆಂದು ಪ್ರಾರ್ಥಿಸ್ತೇನೆ. ಹಾಗೂ ಇಲ್ಲಿ ಸೇರಿ ಬಂದಂಥ ನಮ್ಮೆಲ್ಲರನ್ನು ಕೂಡ ದೇವರು ಆಶೀರ್ವದಿಸಲಿ. ಇಂದಿನ ಈ ವಿಶೇಷ ಆರಾಧನೆಯಲ್ಲಿ ದೇವರ ವಾಕ್ಯ ಸಂದೇಶವನ್ನು ನೀಡಲು ಹಾಗೂ ವಾಟ್ಸನ್ ಅವರ ಕುರಿತು ಕೆಲವು ಮಾತುಗಳನ್ನು ಕೂಡ ನೀಡಲು ಬಂದಂಥ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಸ್ನೇಹಿತರು, ಬೆಂಗಳೂರಿನ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರೂ ಆದ ರೆವರೆಂಡ್ ಡಾಕ್ಟರ್ ವಸಂತರಾವ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಅವರೊಂದಿಗೆ ಆಗಮಿಸಿದ ಅವರ ಪ್ರಿಯ ಪತ್ನಿ ಶ್ರೀಮತಿ ಕಾಂತಾ ವಸಂತರಾವ್ ಅವರಿಗೂ ನಮ್ಮ ವಂದನೆಗಳು. ಅವರು ಈಗಾಗಲೇ ಟ್ರೈನ್ಗೆ ಹೋಗಲಿಕ್ಕೆ, ಅವರು ಹಿಂದೆ ಮರಲಿಕ್ಕೆ ಟೈಮ್ ಆದದ್ರಿಂದ ಅವರು ಕೂಡಲೇ ಹೋಗಿದ್ದಾರೆ. ಅವರಿಗೆ ಕೂಡ ನಮ್ಮ ವಂದನೆಗಳು. ತಮ್ಮ ಶುಭ ನುಡಿಗಳನ್ನು ಅರ್ಹಿ ಪ್ರಾರ್ಥನಾಪೂರ್ವಕ ಆಶೀರ್ವದಿಸಿ ನಮ್ಮ ಪ್ರಿಯರು, ವಿಶ್ರಾಂತ ಹಾಗೂ ಸಂದರ್ಶಕ ಜೊತೆ ಪ್ರಾಧ್ಯಾಪಕರೂ ಆದ ರೆವರೆಂಡ್ ಸಿಡ್ನಿ ಸಾಲಿನ್ ಸಾಯ್ನವ್ರಿಗೂ ಕೂಡ ನಮ್ಮ ಹೃದಯಪೂರ್ವಕ ವಂದನೆಗಳು. ಇಂದಿನ ಈ ವಿಶೇಷ ಆರಾಧನೆಯನ್ನು ಕಾರ್ಯಕ್ರಮವನ್ನು ಆಯೋಜಿಸಿ ಅತಿ ವಿದ್ಯುಕ್ತವಾಗಿ ನಡೆಸಿಕೊಟ್ಟಂಥ ನನ್ನ ಜೊತೆ ಪ್ರಾಧ್ಯಾಪಕರಾದ ರೆವರೆಂಡ್ ಡಾಕ್ಟರ್ ಅನಿಲ್ ಕುಮಾರ್, ರೆವರೆಂಡ್ ಸಾಗರ್ ಸುಂದರ್ರಾಜ್, ರೆವರೆಂಡ್ ಬೈಲಾ ಚನ್ನಕೇಶವಲು, ಪಾಸ್ಟರ್ ಜೇಮ್ಸ್, ರೆವರೆಂಡ್ ಡಾಕ್ಟರ್ ಸಂದೀಪ್ ಥಿಯೋಫಿಲ್ ಹಾಗೂ ಇತರೆಲ್ಲ ಸಹೋದ್ಯೋಗಿಗಳು, ಸಿಬ್ಬಂದಿ ವರ್ಗದವರೆಲ್ಲರಿಗೂ, ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಟ್ಸನ್ ಅವರ ಗೌರವಾರ್ಥವಾಗಿ ಒಂದು ವಿಶೇಷ ಸಂಚಿಕೆಯನ್ನು ಹೊರತರಲು ಲೇಖಕರನ್ನು ಸಂಪರ್ಕಿಸಿ ಶ್ರಮ ವಹಿಸಿ ಈ ವಿಶೇಷ ಕೃತಿ ಅಥವಾ ಈ ಸಂಚಿಕೆ ಸಂಪಾದಕರಾದ ಡಾಕ್ಟರ್ ಎಫ್ ಅನಿಲ್ ಕುಮಾರ್ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಹಾಗೂ ಪರೋಕ್ಷವಾಗಿಯೂ ಈ ವಿಶೇಷ ಸಂಚಿಕೆಗೆ ಶ್ರಮ ವಹಿಸಿದ ಡಾಕ್ಟರ್ ಗ್ಲಾಡ್ಸನ್ ಜತನ ಅವರಿಗೂ ಹಾಗೂ ತಮ್ಮ ಲೇಖನಗಳನ್ನು ಸಮಯಕ್ಕೆ ತಲುಪಿಸಿ ಎಲ್ಲ ಲೇಖಕರಿಗೂ ಹಾಗೂ ತಮ್ಮ ಶುಭ ಕಾಮನೆಗಳನ್ನು, ಶುಭಾಶಯಗಳನ್ನು ತಿಳಿಸಿದ ಎಲ್ಲ ಆತ್ಮೀಯರಿಗೂ, ಅಂತೆಯೇ ಈ ಸಂಚಿಕೆಯನ್ನು
ಸಮಯಕ್ಕೆ ಬಿಡುಗಡೆ ಮಾಡುವಂತೆ ISPCಗೆ ಹಾಗೂ ನಮ್ಮ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಸಂಶೋಧನಾ ವಿಭಾಗದ ಸಹಯೋಗದ ಕಾರ್ಯಕ್ಕೆ ನಾವು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಈ ವಿಶೇಷ ದಿನದಲ್ಲಿ ನಮ್ಮ ಸಂತೋಷದಲ್ಲಿ ಭಾಗವಹಿಸಲು, ಶುಭಾಶಯಗಳನ್ನು ಕೋರಲು ದೂರದಿಂದಲೂ ಸಮೀಪದಿಂದಲೂ ಬಂದಂಥ ಎಲ್ಲ ಆತ್ಮೀಯರಿಗೂ, ಸಹೋದರ ಸಹೋದರಿಯರಿಗೂ, ಬಂಧು ಬಾಂಧವರಿಗೂ, ಮಕ್ಕಳಿಗೂ ಎಲ್ಲರೂ ಕೂಡ ಹಾಗೂ ಜೊತೆ ಸೇವಕರು, ಸಹೋದ್ಯೋಗಿಗಳು, KTCಯ ಕಾಸಸ್ನ ಸರ್ವರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಿಸಿದ ಶ್ರೀಮತಿ ಅಗನಿತಾ ಐಮನ್ ಪೆಂಗಲ್ನವರಿಗೆ ಕೂಡ ನಮ್ಮ ವಂದನೆಗಳು. ಸುಶ್ರಾವ್ಯವಾಗಿ ವಾದ್ಯ ಸಂಗೀತಗಳನ್ನು ನುಡಿಸಿದ ಶ್ರೀಮತಿ ರೇಷ್ಮಾ, ಶ್ರೀ ವೆಸ್ಲಿ ಜಾರ್ಜ್, ಶ್ರೀ ವಿನಯ್ ಕುಂದರ್ ಹಾಗೂ ಡಾಕ್ಟರ್ ಸಂದೀಪ್ ಥಿಯೋಫೆಲ್ನ ಬ್ರದರ್ ಇನ್ ಲಾ, ನನಗೆ ಅವರ ಹೆಸರು ಗೊತ್ತಾಗಲಿಲ್ಲ, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಇಂದಿನ ನಮ್ಮ ಆರಾಧನೆಯಲ್ಲಿ ಕೂಡ ವಿಶೇಷ ಸಂಗೀತವನ್ನು ಹಾಡಿದಂತಹ ನಮ್ಮ KTCಯ ವಿದ್ಯಾರ್ಥಿನಿಯರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ನಮ್ಮ ಈ ಕನ್ನಡದಲ್ಲಿ ರಂಗಮಂಟಪ ಅಂತ ಹೇಳ್ಬೋದೇನೋ ಅಥವಾ ಈ ಹಾಲ್ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ, ಸುಂದರವಾಗಿ ಅಲಂಕರಿಸಿದಂತಹ ಶ್ರೀ ಜೀವನ್ ಕರ್ಕಡ ಹಾಗೂ ಅವರ ತಂಡದವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ಸುಂದರವಾದ ಚಿತ್ರೀಕರಣ, ಫೋಟೋಗಳನ್ನು ಮಾಡಿ ಅದು ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡ್ತಾ ಇರುವಂತಹ ಶ್ರೀ ನೀಲ್ ಸೈಮನ್ ಅವರಿಗೂ ಕೂಡ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದ ಅಂತ್ಯದಲ್ಲಿ ನಮ್ಮೆಲ್ಲರಿಗೂ ಆಹಾರವನ್ನು ತಯಾರು ಮಾಡಿದ್ದಾರೆ. ರುಚಿಕರವಾದ ಆಹಾರವನ್ನು ಕೂಡ ತಯಾರು ಮಾಡಿ ನಮ್ಮೆಲ್ಲರಿಗೂ ಬಡಿಸಲು ಸಿದ್ಧರಾಗಿರುವಂತಹ ಶೇಡ್ ಕ್ರಿಯೇಟರ್ಸ್ನವ್ರಿಗೂ ಕೂಡ ನಾವು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಬೆಳಗ್ಗೆ ನಮ್ಮ ಆರಾಧನೆ ಆದ ನಂತರ ಗಿಡ ನೆಡುವ ಕಾರ್ಯಕ್ರಮ ಇತ್ತು. ಇಂದು ವಿಶೇಷ ದಿನಕ್ಕೆ ಡಾಕ್ಟರ್ ವಾಟ್ಸನ್ ಅವ್ರ ನೆನಪಿನಾರ್ಥ ಅಲ್ಲಿ ನಮ್ಮ ಚಾಪಲ್ ಮುಂದಿನ ಜಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆಲ್ಲರಿಗೂ, ಪ್ರಾಮುಖ್ಯವಾಗಿ ಆ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅದನ್ನು ನಿರೂಪಿಸಿದಂಥ ರೆವರೆಂಡ್ ಸಾಗರ್ ಅಯ್ಯನವರಿಗೂ, ಪ್ರಾರ್ಥನೆಯಲ್ಲಿ ನಡೆಸಿದ ಜೇಮ್ಸ್ ಅಯ್ಯನವರಿಗೂ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ, ವಿದ್ಯಾರ್ಥಿನಿಯರು, ನಮ್ಮ ಆಫೀಸ್ನಿಂದ ಬಂದಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳು, ಸಿಬ್ಬಂದಿ ವರ್ಗದವರು, ಪ್ರಾಧ್ಯಾಪಕ ವರ್ಗದವರು ಹಾಗೂ ನಮ್ಮ ಸಹೋದರ ಸಹೋದರಿಯರು ಇತರರೆಲ್ಲರಿದ್ದರು, ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೇನೆ. ವಾಟ್ಸನ್ ಅವರ ಕಸಿನ್ಗಳಾಗಿ ಕೂಡ ನಮ್ಮ ಜೊತೆಯಲ್ಲಿ ಬಂದಂಥವರನ್ನು ಕೂಡ ಅವರಿಗೂ ಕೂಡ ದೂರದಿಂದ ಬಂದಿದ್ದಾರೆ. ನಮ್ಮ ಈ ಸಂತೋಷದಲ್ಲಿ ಭಾಗಿಯಾಗಿ ಅವರಿಗೆ ಶುಭವನ್ನು ಕೋರಲು ಬಂದಂಥ ನಿಮಗೂ ಕೂಡ ವಂದನೆಗಳು. ಹಾಗೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರಾರ್ಥನಾಪೂರ್ವಕ ತಮ್ಮ ಶುಭಾಶಯಗಳನ್ನು, ಶುಭಕಾಮನೆಗಳನ್ನು, ಆಶೀರ್ವಾದಗಳನ್ನು ತಿಳಿಸಲು ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ KTCಯ ಪರವಾಗಿಯೂ ಕುಟುಂಬದ ಪರವಾಗಿಯೂ ತಿರುಗೊಮ್ಮೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ನಾನು ಮಾಡಿದಂಥ ವಂದನಾರ್ಪಣೆ ಕೇವಲ ನನ್ನಿಂದ ಮಾತ್ರ ಅಲ್ಲ, ನಮ್ಮ KTCಯಿಂದಲೂ ಕುಟುಂಬದ ಪರವಾಗಿಯೂ, ಕಾಸಸ್ನ ಪರವಾಗಿಯೂ, ಪ್ರಾಧ್ಯಾಪಕರ ಪರವಾಗಿಯೂ ಕೂಡ ನನ್ನ ವಂದನೆಗಳು.